ಕೃಷ್ಣ ಅರ್ಜುನರ ಬಗ್ಗೆ ಗೊತ್ತೇ ಇದೆ. ಕೃಷ್ಣಂಗೆ ತಿಳಿಯದೇ ಇರುವಂತಹ ವಿದ್ಯೆ ಇಲ್ಲ ಅನ್ನೋ ಮಾತು ಕೂಡ ಇದೆ. ಹಾಗಿದ್ರೂ ಕೂಡ ಇಟ್ಟಿರುವಂತಹ ಗುರಿಯನ್ನು ತಪ್ತಾನಂತೆ ಕೃಷ್ಣ. ಆಗ ಅರ್ಜುನ ನಗಾಡ್ತಾನೆ. ಏನಕ್ಕೆ? ಆ ಕಥೆ ಏನಾಗಿತ್ತು ಇವತ್ತಿನ ಭಕ್ತಿ ಸ್ಟುಡಿಯೋದ ವಿಶೇಷ. ನಿಮ್ಮ ಜೊತೆ ನನ್ನ ಆರ್ಜೆ ನಿಖಿತಾ. ಮಹಾಭಾರತದ ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು. ಇಡೀ ಮೈದಾನ ತಯಾರಾಗ್ತಾ ಇದೆ ಯುದ್ಧಕ್ಕಾಗಿ. ಒಂದು ಮೈದಾನದಲ್ಲಿ ಒಂದು ದೊಡ್ಡ ವೃಕ್ಷದಲ್ಲಿ ಒಂದು ಗುಬ್ಬಚ್ಚಿ ಮತ್ತು ಅದರ 4 ಮಕ್ಕಳ ಜೊತೆಗೆ ಮರಿಗಳ ಜೊತೆಗೆ ವಾಸಿಸ್ತಾ ಇತ್ತು. ಈಗ ಆ ಮರವನ್ನು ಕೂಡ ಉಳಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಗುಬ್ಬಚ್ಚಿಯ ಗೂಡು ಕೂಡ ನೆಲಕ್ಕೆ ಬೀಳುತ್ತೆ. ಪವಾಡದಂತೆ ಎತ್ತರದಲ್ಲಿ ಇರುವಂತಹ ಆ ಗುಬ್ಬಚ್ಚಿಯ ಗೂಡು ಏನಿದೆ ಕೆಳಕ್ಕೆ ಬಿದ್ದರೂ ಕೂಡ ಏನೂ ಆಗದೆ ಇರೋ ಹಾಗೆ, ಇಷ್ಟೇನಾ ಅನ್ನೋ ರೀತಿಯಲ್ಲಿ ಏನೂ ಜಾಸ್ತಿ ನೋವು ಆಗದೆ ಇರೋ ಹಾಗೆ ನೆಲವನ್ನು ಅಪ್ಪಳಿಸುತ್ತೆ. ಈಗ ತಕ್ಷಣ ಗುಬ್ಬಚ್ಚಿ ಹಾರೋದಕ್ಕೆ ಬರದೇ ಇದ್ರೂ ಕೂಡ ಕಷ್ಟಪಟ್ಟು ಕೃಷ್ಣ ಮತ್ತು ಅರ್ಜುನ ದೂರದಲ್ಲಿ ಬರ್ತಾ ಇರೋದನ್ನು ಕಂಡು ಕೃಷ್ಣನ ಹತ್ರ ಹೋಗಿ ಹೇಳ್ತಾರಂತೆ, ಕೃಷ್ಣ ನಿನ್ನನ್ನೇ ನಂಬಿದ್ದೀನಿ, ನನ್ನ 4 ಜನ ಮರಿಗಳನ್ನು ನೀನೇ ಕಾಪಾಡಬೇಕು, ನನ್ನ 4 ಮರಿಗಳನ್ನು ನೀನೇ ಕಾಪಾಡಬೇಕು, ಅವ್ರಿಗೆ ಹಾರೋದಕ್ಕೆ ಕೂಡ ಬರೋದಿಲ್ಲ, ಏನು ಮಾಡೋದು ಅಂತ ಹೇಳಿ ಕೇಳ್ಕೊಂಡಾಗ ಈ ಯುದ್ಧದಲ್ಲಿ ನೀನೇ ನಮಗೆ ಕಾಪಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಸರೆಂಡರ್ ಆಗ್ತಾಳಂತೆ ಆ ಗುಬ್ಬಚ್ಚಿ ತಾಯಿ. ಸರಿ, ಕೃಷ್ಣ ಹೇಳ್ತಾನೆ, ನೀನು ಯೋಚನೆ ಮಾಡಬೇಡ, 3 ವಾರಗಳ ಕಾಲ ನಂತರ ನಾನು ನನಗೆ ಸಿಗ್ತೀನಿ ಅಂತ ಹೇಳಿ. ಇಲ್ಲಿ ಆ ಗುಬ್ಬಚ್ಚಿ ಕೃಷ್ಣನ ಸುತ್ತ ಹಾಗೆ ತಿರುಗ್ತಾ ಇರುತ್ತೆ. ಅರ್ಜುನ ಕೃಷ್ಣನನ್ನು ನೋಡ್ತಾನೆ, ಮೇಲೊಂದು ಗುಬ್ಬಚ್ಚಿ ಇದೆ, ಏನದು, ಏನು ಮಾತಾಡ್ತಿದ್ದೀರಿ, ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಾನಂತೆ ಕೃಷ್ಣನಿಗೆ. ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಕೃಷ್ಣ ಸುಮ್ಮನಾಗ್ಬಿಡ್ತಾನೆ. ಈಗ ಮಹಾಭಾರತದ ಯುದ್ಧ ಪ್ರಾರಂಭವಾಗುತ್ತೆ, ಕುರುಕ್ಷೇತ್ರ ಪ್ರಾರಂಭವಾಗುತ್ತೆ. ಈ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರ್ತಾನೆ ಏನೇನು ಮಾಡಬೇಕು ಅಂತ ಹೇಳಿ. ಆಗ ಅರ್ಜುನನ ಕೈಯಲ್ಲಿರುವಂತಹ ಬಾಣವನ್ನು ಕೃಷ್ಣ ತೆಗೆದುಕೊಂಡು ದೂರದಲ್ಲಿರುವಂಥ ಒಂದು ಆನೆಯ ಕಡೆ ಗುರಿ ಇಡ್ತಾನಂತೆ. ಆದರೆ ಅದು ಆನೆಗಾಗಿರಲಿಲ್ಲ, ಆನೆಯ ಕತ್ತಿಗೆ ಕಂಟಿರುವಂತಹ ಗಂಟೆಗೆ. ತಕ್ಷಣಕ್ಕೆ ಆ ಗಂಟೆ ಕೆಳಗೆ ಬೀಳುತ್ತೆ. ಈ ಗುರಿಯನ್ನು ಇಡ್ತಿದ್ದ ಹಾಗೆ ಅರ್ಜುನ ನಗಾಡ್ತಾನೆ, ನಿನಗೆ ಗುರಿ ಇಡೋದಕ್ಕೆ ಬರೋದಿಲ್ವಾ, ನಾನಿವಾಗ ಪ್ರಯತ್ನ ಪಡ್ತೀನಿ ಅಂತ ಹೇಳಿ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ ಪರವಾಗಿಲ್ಲ, ಕೆಲಸ ಮುಗೀತು ಅಂತ ಹೇಳಿ. ಆಯಿತು, ಈಗ ಇವೆಲ್ಲ ಆದಮೇಲೆ ಅರ್ಜುನಿಗೆ ಮರೆತೇ ಹೋಗಿರುತ್ತೆ ಏನಾಗಿರುತ್ತೆ ಅಂತ ಹೇಳಿ. ಮಹಾಭಾರತದ ಈ ಕುರುಕ್ಷೇತ್ರದ ಯುದ್ಧ ನಡೆದು ಮುಗಿದು ಹೋಗುತ್ತೆ, ಎಲ್ಲೆಲ್ಲೂ ಶವಗಳು. ಆಗ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಒಂದು ಕಡೆ ಎಳ್ಕೊಂಡು ಹೋಗ್ತಾನಂತೆ. ಅಲ್ಲಿ ದೂರದಲ್ಲಿ ಒಂದು ದೊಡ್ಡ ಗಂಟೆ ಬಿದ್ದಿರುತ್ತೆ. ಹೋಗಿ ಅರ್ಜುನನಿಗೆ ಹೇಳ್ತಾನಂತೆ, ನೋಡಪ್ಪ ಈ ಗಂಟೆಯನ್ನು ತೆಗಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ 5 ಪಕ್ಷಿಗಳು, ಗುಬ್ಬಚ್ಚಿಯ ತಾಯಿ ಮತ್ತು ಅದರ 4 ಮರಿಗಳು ಹಾರ್ಕೊಂಡು ಹೋಗ್ತಾವಂತೆ. ಇಲ್ಲಿ ಗುಬ್ಬಚ್ಚಿಯ ತಾಯಿ ಬಂದ್ಬಿಟ್ಟು ಹೇಳ್ತಾಳಂತೆ ಕೃಷ್ಣನಿಗೆ, ನಿನಗೆ ಧನ್ಯವಾದಗಳನ್ನು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ, ನಮ್ಮ 5 ಜನರ ಬದುಕನ್ನು ನೀನು ಉಳಿಸಿದ್ದೀಯಾ ಅಂತ ಹೇಳಿ ಖುಷಿಯಿಂದ ಹಾರಿ ಹೋಗ್ತಾಳಂತೆ. ಹೀಗೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ನಮ್ಗೆ ಯಾರಿಗೂ ಗೊತ್ತಾಗದೆಯೇ ಇರುವ ಹಾಗೆ ಆ ಪಕ್ಷಿಗಳ ಜೀವವನ್ನು ಉಳಿಸಿದ್ದ. ಮತ್ತು ಅರ್ಜುನನಿಗೆ ಆಗ ತಿಳಿಯುತ್ತೆ ಇಲ್ಲಿ ಏನಾಗಿತ್ತು, ನೀನು ಯಾರ ಕಡೆ ಗುರಿ ಇಟ್ಟಿದ್ದೆ, ಏನೇನೆಲ್ಲ ಆಯಿತು ಅಂತ ಹೇಳಿ ಒಂದು ಸಲ ಯೋಚನೆ ಮಾಡಿದಾಗ ಅವನಿಗೆ ಗೊತ್ತಾಗುತ್ತಂತೆ. ಹೀಗೆ ಎಷ್ಟೋ ಸಲ ಪರಮಾತ್ಮ ನಮ್ಮ ಜೊತೆಯಲ್ಲಿ ಮಾತ್ರ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಳ್ತೀವಿ, ಆದರೆ ಇರುವಂತಹ ಪ್ರತಿಯೊಂದು ಕ್ರೀಚರ್ ಜೊತೆಗೆ, ಪ್ರತಿಯೊಂದು ಕ್ರಿಮಿ ಕೀಟದ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾನೆ ಅನ್ನೋದು ಈ ಒಂದು ಕಥೆ ತಿಳಿಸುತ್ತೆ. ಹೇಗೆ ಅನಿಸುತ್ತೆ ಒಂದು ಭಕ್ತಿಮಯ ಕಥೆಯನ್ನು ನಿಮ್ಮ ಜೊತೆಲಿ ಹಂಚ್ಕೊಂಡೆ ಭಕ್ತಿ ಸ್ಟುಡಿಯೋದಲ್ಲಿ. ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ರೇಡಿಯೋ ಸಿಟಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಾನು ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.